ಸಾಯ್ಬೇಕು ಅಂತ ಏನೋ ಟ್ರೈ ಮಾಡ್ತೀನಿ, ಸಾಯಕ್ಕೆ ಮನಸ್ಸು ಬರ್ತಿಲ್ಲ. ಅಯ್ಯಪ್ಪ ಯಾಕೆ ಕರ್ಕೊಂತಿಲ್ಲ ನನಗೂ ಗೊತ್ತಿಲ್ಲ. ಮನುಷ್ಯ ಎಷ್ಟಂತ ನೋವು ತಿನ್ಕೊಂಡು ಬದುಕೋದು. ಇವತ್ತು ಕರೆಕ್ಟಾಗಿ 4 ಗಂಟೆಗೆ ಒಂದು ಕ್ಯಾಬ್ ಬರುತ್ತೆ. ಸೊ ಕ್ಯಾಬಲ್ಲಿ ಒಬ್ಬ ವ್ಯಕ್ತಿಯನ್ನು ಇಲ್ಲಿಗೆ ಕಳಿಸ್ಕೊಡ್ತಾರೆ. ಆ ಕಳಿಸ್ಕೊಟ್ಟಂಥ ವ್ಯಕ್ತಿ ಯಾರು ಅಂತ ನನಗಂತೂ ಗೊತ್ತಿಲ್ಲ. ಈ ಕಾಲು ಈ ಥರ ಆಗ್ಬಿಟ್ಟು ನನ್ನ ಕಾಲು ಕೊಳ್ತೋಗೋ ಪರಿಸ್ಥಿತಿಲಿದೆ. ನನ್ನ ಚಿಕಿತ್ಸೆಗೆ 1 ರೂಪಾಯಿ ದುಡ್ಡಿಲ್ಲ. ನನ್ನ ಚಿಕಿತ್ಸೆಗೆ ನಾನು ಸೆಲೆಕ್ಟ್ ಮಾಡಿ ಎಲ್ಲರೂ ನಿಮ್ಮ ಕೈಲಾದಷ್ಟು 1 ರೂಪಾಯಿ 2 ರೂಪಾಯಿ ಎಷ್ಟಾಗ್ತದೆ ಅಷ್ಟನ್ನು ಡೊನೇಟ್ ಮಾಡಿ. ನನಗೆ ಇನ್ನೇನು ಹೇಳಬೇಕು ಗೊತ್ತಾಗ್ತಿಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊತಿದ್ದೀನಿ. ನಾನು ಬೆಂಗಳೂರಿನ ಪೀಣ್ಯದಲ್ಲಿ ಗಾಯ ಬೀಸ್ಕೊಂಡು ಕುಂತಿದ್ದೆ. ಯಾರೇ ಒಬ್ಬಪ್ಪ ನಿಮಗೆಲ್ಲ ನಿಮ್ಗೆ ಸ್ವಲ್ಪ ಚಿಕ್ಕ ವಯಸ್ಸಿರ್ಬೇಕು ಅವನು. ಏನಾಯ್ತಪ್ಪ ಅಂತ ಕೇಳಿದ್ರು. ಅದನ್ನ ಹೇಳಿದೆ, ಗಾಯ ಹಿಂಗಾಗಿದೆ ಸರ್, ಹಾಸ್ಪಿಟ್ಲಿಗೆ ಹೋಗಿ ದುಡ್ಡಿಲ್ಲ ನನ್ನ ಹತ್ರ, ನಾನು ಕರ್ಕೊಂಡು ಹೋಗಕ್ಕೆ ಯಾರು ಇಲ್ಲ, ಏನೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಜೊತೆಗೆ ಯಾರನ್ನ ಕರ್ಕೊಂಬ ಅಂತ ಹೇಳಿ ನಾನು ಯಾರನ್ನ ಕರ್ಕೊಂಡು ಹೋಗೋಕೆ ಆಗದೆ ಇಲ್ಲ. ಯಾವ್ದು ಆಪ್ರೇಷನ್ ಆಗಲ್ಲ, 5-6 1 ವಾರ ಆಗ್ಬೇಕಾಗಿದ್ದು ಕಾಲು. ಯಾರು ಗೊತ್ತಿದ್ದು ನಾನೇ ಬೀದಿಲಿ ಬಂದು ಕೂತಿದ್ದೀನಿ. ಆಮೇಲೆ ಫ್ಯಾಕ್ಟ್ರಿಲಿ ಗೇಟ್ ತೆಗೆದು ಒಂದು ಚಿಕ್ಕ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದೆ. ಈ ಕಾಲು ಹಿಂಗೆ ಆದ ತಕ್ಷಣ ಅವರಲ್ಲಿ ವರ್ಕರ್ಗೆಲ್ಲ ತೊಂದರೆ ಆಗುತ್ತೆ, ನೊಣಗಳು ಜಾಸ್ತಿ ಆಗುತ್ತೆ, ಬೇಡಪ್ಪ ಅದೆಲ್ಲ ಕಾಲಲ್ಲಿ ನೊಣ ಜಾಸ್ತಿ ಆಗಿದೆ, ಹುಳ ಜಾಸ್ತಿ ಆಗಿದೆ, ಬೇಡ ಅಂತ ಕಳಿಸ್ಬಿಟ್ರು. ನಮ್ಮ ಆಶ್ರಮದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಬೆಡ್ ಮಲಗಿಸೋದಕ್ಕೂ ಕೂಡ ಜಾಗ ಇಲ್ಲ. ಅಂಥದ್ರಲ್ಲಿ ನಾವು ಯಾಕೆ ಈ ಥರ ಒಂದು ಸೇವೆ ಮಾಡ್ತಾ ಇದೀವಿ, ಇಷ್ಟೊತ್ತು ರಾತ್ರಿಲಿ ಬಂದವ್ರಿಗೂ ಕೂಡ ಆಶ್ರಯ ಕೊಡ್ತಾ ಇದ್ದೀವಿ ಅಂದರೆ ನಮ್ಗೊಂದೇ ಒಂದು ನಂಬಿಕೆ, ನೀವಿದ್ದೀರಾ, ನಾನು ನಂಬಿರೋ ಭಗವಂತ ಶನೇಶ್ವರ ಸ್ವಾಮಿಯವರು ಇದ್ದಾರೆ ಅನ್ನೋ ಒಂದೇ ಒಂದು ನಂಬಿಕೆ ಮೇಲೆ ಈ ಕೆಲಸ ನಡೀತಾ ಇದೆ ಅಷ್ಟೇ. ಏನಾದರೂ ಮನುಷ್ಯತ್ವ, ಮಾನವೀಯತೆ, ಆ ರೀತಿ ಗುಣಗಳಿರುವಂಥವ್ರು ಈ ವಿಡಿಯೋನ ನೋಡಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಮತ್ತೊಬ್ಬರಿಗೆ ಈ ವಿಷಯ ತಿಳಿಲಿ. ಯಾರಾದರೂ ಸಪೋರ್ಟ್ ಮಾಡೋಂಥವ್ರಿದ್ದರೆ, ಸಹಾಯ ಮಾಡೋಂಥವ್ರಿದ್ದರೆ, ಬ್ಯಾಂಡೇಜು, ಮೆಡಿಸಿನ್ಸ್ ಐಟಮ್ಸ್ಗಳು, ಡೈಪರ್ಗಳು ಸಾಕಷ್ಟು ಅವಶ್ಯಕತೆ ಇದೆ ನಮ್ಮ ಆಶ್ರಮಕ್ಕೆ. ಪ್ರತಿದಿನ 1 ರಿಂದ 2 ಸತಿ 3 ಸತಿ ಇಂಥವ್ರಿಗೆ ಡ್ರೆಸ್ಸಿಂಗ್ ಮಾಡಬೇಕಾಗತ್ತೆ. ಮೆಡಿಸಿನ್ಸ್ನ ತಂದುಕೊಡಿ. ನಿಮ್ಮ ಕೈಲಾದಷ್ಟು ಸಹಾಯ ಇಂಥ ವ್ಯಕ್ತಿಗಳಿಗೆ ಮಾಡಿ. ಎಂತೆಂಥ ವೀಡಿಯೋಗಳನ್ನ ನೋಡಿ ಎಂಜಾಯ್ ಮಾಡ್ತೀರಾ. ಸೊ ಇಂಥ ಕಷ್ಟದ ವೀಡಿಯೋಗಳನ್ನ ಮತ್ತೊಬ್ಬರಿಗೆ ತಲುಪಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಸಪೋರ್ಟನ್ನು ಮಾಡಿ. ನಾವು ಮಾಡೋ ಸೇವೆ ನೀವು ಮೆಚ್ಚಲಿ ಅಂತ ಅಲ್ಲ, ಭಗವಂತ ಮೆಚ್ಚಿದ್ರೆ ಸಾಕು ನಮಗೆ. ಸೊ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಸಾಧ್ಯವಾದಷ್ಟು ಸಪೋರ್ಟ್ ಮಾಡಿ.